क्या बात है, क्या बात है, क्या बात है. ಸೊ ಈ ಒಂದು ಸಿನಿಮಾದ ನಾಯಕ ನಟಿ ಮಲೈಕಾ ವಸುಪಾಲ್ ಅವರಿಗೆ ಬರಲಿ ಚಪ್ಪಾಳೆ. ಎಸ್ ಮಲೈಕಾ ಮ್ಯಾಮ್, ನಮ್ಮ ಧಾರವಾಡದ ಜನತೆಗೆ ಅವರ ಪ್ರೀತಿಯನ್ನ ನೋಡಿ, ಈ ಒಂದು ಪ್ರೀ ರಿಲೀಸ್ ಸಂಭ್ರಮ ಈವೆಂಟ್ ಅನ್ನ ನೋಡಿ ಏನನ್ನ ಹೇಳಕ್ ಇಷ್ಟಪಡ್ತೀರಿ ನೀವು? ಹೇಗದಿರಿ ಧಾರವಾಡ ಮಂದಿ? ಅಬ್ಬಬ್ಬಬ್ಬಬ್ಬಬ್ಬ ಏನ್ ಜನ ಅಬ್ಬ, ಇಷ್ಟ ಜನ ನೋಡ್ ತುಂಬಾ ನನ್ ಮನ್ಸ್ ತುಂಬಿದೆ ಅಂತ ಹೇಳ್ರಿ. ನೋಡ್ರಿ ಎಲ್ಲ ಪೇಡ ತಿಂದು ಎಷ್ಟು ಸ್ವೀಟ್ ಆಗದಿರಿ ನೀವು. ಅಲ್ಲಿ ಯಾರು ನನ್ನ ಫೋಟೋ ಇಟ್ಕೊಂಡ್ರಿ, ಥ್ಯಾಂಕ್ ಯು ಸೋ ಮಚ್. ನಾನು ಸಿನಿಮಾ ಬಗ್ಗೆ ಖಂಡಿತ ಮಾತಾಡ್ತೀನಿ, ಅದಕ್ಕಿಂತ ಮುಂಚೆ ಫಸ್ಟ್ ನಿಮ್ ಬಗ್ಗೆ ಮಾತಾಡ್ಬೇಕು. ಇಷ್ಟು ಜನ, ಇಲ್ಲಿ ಯಾರು ಸ್ಟಾರ್ ನಟರು ಇಲ್ಲ. ನಾನು ಇವಾಗ ಒಂದ್ 2 ಸಿನಿಮಾ ಮಾಡಿ 3ನೇ ಸಿನಿಮಾ ಕಾಲಿಟ್ಟಿದ್ದೀನಿ ಕನ್ನಡ ಇಂಡಸ್ಟ್ರಿಯಲ್ಲಿ. ಜಯದ್ ಅವರು ಕೂಡ ಇದು 2ನೇ ಸಿನಿಮಾ. ನಮ್ಮ ಅನಿಲ್ ಸರ್ ಆದ್ರೆ ಹಳೆ ಡೈರೆಕ್ಟರ್, ಅವ್ರಾಗ್ಲೇ 10 ಸಿನಿಮಾಗಳು ಮಾಡಿದ್ದಾರೆ, 10-20 ಸಿನಿಮಾಗಳು. ಬಟ್ ಇಲ್ಲಿ ಸ್ಟಾರ್ ಅಂತ ಯಾರು ಇಲ್ಲ. ಅಂದ್ರೂ ನಮಗೋಸ್ಕರ ಇಷ್ಟೊಂದು ಪ್ರೀತಿ ನೀವು ಕೊಡ್ತಿದ್ದೀರಾ ಅಂದ್ರೆ ಬಾರ ಚಲೋ ನನ್ ತುಂಬಾ ಖುಷಿ ಆಗ್ತಾ ಇದ್ರಿ. ಲವ್ ಯು ರೀ, ಲವ್ ಯು. ಮೇಡಮ್, ನೀವು ಹೀಗೆ ಹೇಳ್ಬಿಟ್ರಿ ಅಂತಂದ್ರೆ ಇವತ್ತು ನಮ್ಮ ಹುಡುಗರು ರಾತ್ರಿ ಹೋಗಿ ಮಕ್ಕಳಂಗೆ ಅಲ್ಲ. ಇವತ್ತು ನನಗೆ ಹೇಳಿದ್ರು ಲವ್ ಯು ಅಂತ ಹೇಳಿ. ಯಾರಿಗೆ ಹೇಳಿದ್ರಿ ಈಗ ಲವ್ ಯು ಅಂತ ಹೇಳಿ? ನನಗಲ್ಲ, ಸಿನಿಮಾದೊಳಗಿರುವಂತ ಸ್ಟೈಲಿಶ್ ಸ್ಟಾರ್ ಜಯದ್ ಅವ್ರಿಗೆ ಲವ್ ಯು ಹೇಳ್ತಾರ್ರಿ ಅವರು. ಬರಲಿ ಚಪ್ಪಾಳೆ ಅವ್ರಿಗೋಸ್ಕರ, ನೋಡೋಣ ಕವ. ಎಸ್ ಮಲೈಗನ, ಸಿನಿಮಾದೊಳಗೆ ನಿಮ್ಮ ಒಂದು ಪಾತ್ರದ ಬಗ್ಗೆ ನಮ್ಮ ಜನರಿಗೆ ಏನನ್ನ ಹೇಳಕ್ ಇಷ್ಟಪಡ್ತೀರಿ, ನಿಮ್ಮ ರೋಲ್ ನ ಬಗ್ಗೆ? ನಂಗೆ ಗೊತ್ತು ನೀವೆಲ್ಲ ನನ್ನ ಸೀರಿಯಲ್ ನೋಡ್ಕೊಂಡು ಬಂದಿರಿ, ಹಿಟ್ಲರ್ ಕಲ್ಯಾಣ ಸೀರಿಯಲ್ ತುಂಬಾ ಜನ ನೋಡಿದ್ದೀರಾ ಅಂತ. ಸೊ ಅದರಿಂದ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ ಇವಾಗ ಸಿನಿಮಾ ಮೂಲಕ. ಇದು ನನ್ನ 3ನೇ ಸಿನಿಮಾ ಕಲ್ಟ್ ಅನ್ನೋದು. ಆದ್ರೆ ನಮ್ಮ ಡೈರೆಕ್ಟರ್ ನನ್ನ ಇಂಡಸ್ಟ್ರಿಗೆ ಲಾಂಚ್ ಮಾಡಿದ್ದೆ ಅನಿಲ್ ಸರ್. ಸೊ ಇದು ಒಬ್ರು ಡೈರೆಕ್ಟರ್ ಹೀರೋಯಿನ್ ರಿಪೀಟ್ ಮಾಡ್ತಿದ್ದಾರೆ ಅಂದ್ರೆ ನನ್ಗೆ ಅದು ಸಿಕ್ಕಾಪಟ್ಟೆ ಪ್ರೌಡ್ ಮೂಮೆಂಟ್ ಸರ್. ಯೂಶಲಿ ಯಾರು ಮಾಡಲ್ಲ. ಸೊ ಅದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಜೊತೆಗೆ ನಮ್ಮ ಆಲ್ ಓಕೆ ಅವರಿದ್ದಾರೆ. ನಾನು ಇವಾಗ ಒಂದ್ ಮಾತು ಹೇಳ್ತೀನಿ. ನಾನು ಸೀರಿಯಲ್ ಮಾಡುವಾಗ ಯಾಕೆ ಹಿಂಗೆ ಮಗ ಯಾಕೆ ಹಿಂಗೆ ಆ ಸಾಂಗಿಗೆ ನನ್ನ ಫ್ರೆಂಡ್ಸ್ ಜೊತೆ ರೀಲ್ ಮಾಡಿದ್ದೆ. ಇವತ್ತು ನಾನು ಅವ್ರ ಜೊತೆ ಇದ್ದೀನಿ ಅನ್ನೋ ಹೆಮ್ಮೆ ನನಗೆ ತುಂಬಾ ಇದೆ. ಥ್ಯಾಂಕ್ ಯು. ಸೊ ನಾನು ಒಂದ್ ಹೇಳ್ತೀನಿ, ನಮ್ ಡಿ ಬಾಸ್ ಸಿನಿಮಾ ರಿಲೀಸ್ ಆಗಿದೆ ಅಲ್ವಾ? ಡಿ ಬಾಸ್ ಸಿನಿಮಾನ ಹಿಟ್ ಮಾಡಿದೀರಾ ಅಲ್ವಾ? ಪಕ್ಕ 2ನೇ ದಿನ ಸೂಪರ್ ಆಗಿ ಓಡ್ತಾ ಇದೆ. ನೆಕ್ಸ್ಟ್ ನಮ್ ಸುದೀಪ್ ಸರ್ದು ಮಾರ್ಕ್ ಬರ್ತಾ ಇದೆ ಅಲ್ವಾ? ಅದನ್ನು ನೀವು ಸೂಪರ್ ಹಿಟ್ ಮಾಡ್ತೀರಾ. ಇವರೆಲ್ಲ ಸ್ಟಾರ್ ನಟಗಳು, ಇವ್ರ ಸಿನಿಮಾ ನೀವು ಖಂಡಿತ ನೋಡ್ತೀರಾ. ಇನ್ ನೆಕ್ಸ್ಟ್ ಜನವರಿ 23ಕ್ಕೆ ಸ್ಟೈಲಿಶ್ ಸ್ಟಾರ್ ಜಯದ್ ಖಾನ್ ಅವರ ಸಿನಿಮಾ ಬರ್ತಿದೆ. ಆ ಸಿನಿಮಾಗೂ ನೀವು ಇಷ್ಟೇ ಪ್ರೀತಿ ಕೊಡ್ಬೇಕು. ಕೊಡ್ತೀರಾ? ಇನ್ನು ಜೋರಾಗಿ. ಸೊ ನೀವು ಹೇಗೆ ಯಶ್ ಅವ್ರನ್ನ ರಾಕಿಂಗ್ ಸ್ಟಾರ್ ಯಶ್ ಮಾಡಿದ್ರಿ, ಜಸ್ಟ್ ಒಂದು ಸಿನಿಮಾ KGF ಅವರನ್ನ ಎಲ್ಲಿ ಕರ್ಕೊಂಡು ಹೋಯ್ತು. ಸೊ ಅವರೆಲ್ಲ ಸೀರಿಯಲ್ ಇಂದ ಬಂದವರು. ಅಂತ ಪ್ರತಿಭೆಗಳನ್ನ ನೀವು ಇಲ್ಲಿ ತಂದಿಟ್ಟಿದ್ದೀರಾ. ಅದೆಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಆಗಿರೋದು. ಸೊ ಇವಾಗ ನಮ್ಮಂತ ಯಂಗ್ ಟ್ಯಾಲೆಂಟ್ಸ್ ನೀವು ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಲ್ವಾ? ಮಾಡಿ ಪ್ಲೀಸ್. ಸೊ ಇಟ್ಸ್ ಟೈಮ್. ಇವಾಗ ಜನವರಿ 23, ಅವಾಗಿಂದ ಸರ್ ಹೇಳ್ತಾನೆ ಇದ್ದಾರೆ ಜನವರಿ 23 ಅಂತ ನಮ್ಮ ಕಲ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತು ಇಷ್ಟು ಜನ ನೋಡಿ ನಂಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತೈತ್ರಪ್ಪ. ನನ್ಗೆ ಅದ್ರ ಬಿಟ್ಟು ಏನ್ ಹೇಳ್ಬೇಕಂತ ಗೊತ್ತಾಗುವಂತ ಅಷ್ಟು ಖುಷಿ ಆಗ್ತೈತಿ. ಖಂಡಿತ ಮಲೈಕ್ ಅವರೇ, ನಿಮ್ಮನ್ನ ನೋಡಿ ಇಷ್ಟಪಡುವಂತ ನಮ್ಮ ಫ್ಯಾಮಿಲಿ ಆಡಿಯನ್ಸ್ ಕೂಡ ಇಲ್ಲಿದ್ದಾರೆ. ಎಲ್ಲರೂ ಒಂದ್ಸತಿ ಸೌಂಡ್ ಮಾಡ್ತೀರಾ? ಸೂಪರ್. ಸೊ ಅದೇ ರೀತಿ ಮಲೈಕಾ ವಸುಪಾಲ್ ಅವರು ಮೊದಲನೇ ಸಿನಿಮಾದೊಳಗ ಉಪಾಧ್ಯಕ್ಷೆ ಆಗಿದ್ರು. 2ನೇ ಸಿನಿಮಾದೊಳಗ ವಿದ್ಯೆಗೆ ಅಧಿಪತಿಯಾಗಿ ವಿದ್ಯಾಪತಿ ಸಿನಿಮಾದೊಳಗೆ ಬಂದ್ರು. ಇದೀಗ ಕಲ್ಟ್ ಸಿನಿಮಾದೊಳಗೆ ನಮ್ಮ ಸ್ಟೈಲಿಶ್ ಸ್ಟಾರ್ ಜಯದ್ ಖಾನ್ ಅವ್ರಿಗೆ ಯಾವ ರೀತಿ ನಿಮ್ಮ ಒಂದು ರೋಲ್ ನ ಬಗ್ಗೆ, ಅವ್ರ ಜೊತೆ ಆಕ್ಟ್ ಮಾಡಿದಂತ ಅನುಭವ ಹೆಂಗಿತ್ತು ಅಂತ ಹೇಳಿ ನಮ್ಮ ಎಲ್ಲ ಈ ಕಡೆ ಹುಡುಗರೆಲ್ಲ ಕೇಳಾಕತ್ತಾರ, ಹೌದಲ್ರಿ? ಎಸ್. ಇವಾಗ ನಮ್ದೊಂದು ಸಾಂಗ್ ಬಿಟ್ರೆ ಅಯ್ಯೋ ಶಿವನೇ ಆದ್ಮೇಲೆ ಪ್ಯಾಥೋ ಸಾಂಗ್ ಅಂತ ಬಿಟ್ಟಿದ್ದಾರೆ. ಅದ್ರಲ್ಲಿ ಗೀತಾ ಯಾರು ಅಂತ ಗೆಸ್ ಮಾಡ್ರಿ. ಯಾರಿರ್ಬೋದಪ್ಪ? ರಚಿತಾ ರಾಮ್ ಮ್ಯಾಮ ಅಥವಾ ನಾನಾ? ಈಗ
ಖುಷಿ ಆಗ್ತಿದೆ ಗೊತ್ತಾ, 3ನೇ ಸಿನಿಮಾಗೆ ಇಷ್ಟೊಂದು ಪ್ರೀತಿ ಕೊಡ್ತಿದ್ದೀರಾ ಅಂತ ಖುಷಿ ಆಗ್ತಿದೆ. ಸ್ಟಾರಿಗೆ ಕೊಡೋದು ಬೇರೆ, ನೀವು ನನಗೆ ಕೊಡ್ತಿದ್ದೀರಲ್ಲ. ಸೀರಿಯಲ್ ಫ್ಯಾನ್ ಅಂತವ್ರು ಸಿನಿಮಾ ಅಲ್ವಂತೆ. ಇದು ಮ್ಯಾಗಿಂದ ಸಿನಿಮಾ ಫ್ಯಾನ್ ಹೌದಲ್ಲ, ಸೀರಿಯಲ್ ಇಂದಾನ ಸಿನಿಮಾ ಫ್ಯಾನ್ ಆಗ್ಯಾನಂತ ಅವಕಾಳ. ಯಾಕಡೆ ಹೊಕ್ಕತ್ತ ಆ ಕಡೆ ಸಿಗಿಸ್ಕೊಂಡು ಹೋಗ್ಬಿಡ್ತಾನ ಮನಸ್ಸಲ್ಲಿ. ಬಟ್ ಅದ್ರಲ್ಲೂ ಕೂಡ ಅವನ ಒಂದು ಪ್ರತಿಭೆಗೆ ಒಂದ್ಸತಿ ತೋರಿಸ್ಬೋದ. ಎಸ್, ಜೋರಾದ ಚಪಾಟೆ ಬರಲೇಬೇಕು. ಎಸ್ ಪುಟ್ಟ, ನಿನ್ನ ಹೆಸರು? ಫಕೀರೇಶ್ ಅವ್ರಿಗೆ, ನಮ್ಮ ಶಿರಟ್ಟಿ ಫಕೀರಪ್ಪ ಅಜ್ಜಾರು ಹೆಸರು ಐತಿ. ಫಕೀರೇಶ್ ಅವ್ರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಪುಟ್ಟ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎಸ್ ಮಲೈಕಾ ಮ್ಯಾಮ್, ಬ್ಯಾಕ್ ಟು ಯು ಅಗೇನ್. ಸೊ ಸಿಗ್ನೇಚರ್ ಮಾಡಿಕೊಡ್ಲಿ. ಸೊ ಮಲೈಕಾ ಅವ್ರನ್ನ ನೋಡಕ್ ಹೋಗ್ತಾರ ಸಿನಿಮಾಗೆ. ಈಗ ನೆಕ್ಸ್ಟ್ ಒಂದು ಜಬರ್ದಸ್ತ್ ಆಗಿರುವಂತ ಎಂಟ್ರಿಯನ್ನ ತಗೊಂಡು ಸ್ಟೇಜ್ ಮೇಲೆ ನಮ್ಮ ಸ್ಟೈಲಿಶ್ ಸ್ಟಾರ್ ಅವ್ರನ್ನ ಕರೆಯೋಕ್ಕಿಂತ ಮುಂಚೆ, ಸೊ ಸಾಂಗ್ ಒಳಗ ನೋಡಿದ್ರಿ ಹೆಂಗ ಅನಿಸ್ತ್ರಿ ಸಾಂಗ್? ಮೇಡಮ್ ಅವ್ರು ಮುಂದೆ ಹೋಗ್ಬೇಕಾದ್ರೆ ನಮ್ಮ ಸಾಹೇಬ್ರಿ ಹಿಂದಿಂದ ಬರಾಕತ್ತಿದ್ರು, ಕೈ ಮಾಡಾಕತ್ರಿ. ಎಲ್ರು ಸೌಂಡ್ ಮಾಡ್ಬೋದಾ? ಐ ಸೂಪರ್. ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಕೊನೆಯದಾಗಿ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ ನೋಡ್ರಿ, ಅಲ್ಲಿ ಇನ್ನೂ ಜನ ಸೇರ್ತಾರೆ. ನನ್ಗೆ ನಿಜವಾಗ್ಲೂ ಮಾತು ಬರುವಂತೆ, ಯಾಕಂದ್ರೆ ಇಷ್ಟು ಜನ ನೋಡು 3ನೇ ಸಿನಿಮಾಗೆ ಇಷ್ಟು ಜನ ನಾನು ಕಣ್ ತುಂಬ್ಕೋತೀನಿ ಅಂತ ಅನ್ಕೊಂಡ್ರಿಲ್ಲ. ಒಂದೇ ಒಂದು ನಾನು ಮಾಡ್ಬೇಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.